ಇದೆ ಎಲ್ಲ ಪರ್ಮಿಟ್ ಇಲ್ಲ ಎವಟಿಗಳು ಇಲ್ಲ ಎವಟಿಗಳು ಫಸ್ಟ್ ಹೋಯ್ತಾ ಇರೋ ಗಾಡಿಗಳಿಗೆ ನಾವು ಹೇಳಿದ್ರೆ ಬರಬೇಕಾಯ್ತು ಬರಲಿಲ್ಲ. ಆಮೇಲೆ ನಿಲ್ಲಿಸ್ತು ಪರ್ಮಿಟ್ ಇಸ್ಕೊಂಡು 3 ದಿನ ಆಗೋಗಿತ್ತು. ಚೀಟಿ 3 ದಿನ ಆಗೋಗಿದ್ದು ನಮ್ಮ ಪಾಸ್ ಮಾಡ್ತಾರಲ್ಲ ಇವರು. ಆಮೇಲೆ ತಗೊಂಬಂದು ತಹಸೀಲ್ದಾರ್ ಕೊಟ್ಟು ಪೂರ್ತಿ ಅವನಿದ ಏನು ಮಾಡಲಿಲ್ಲ ನಿಮಿಷ ನೈಟು ನಾವು ಹೇಳೋ ಸುಮಾರು ಸಾಯಂಕಾಲ ಆಯಿತು. ನಮ್ಮ ಮೇಲೆ ಗಲಾಟೆ ಮಾಡೋ ಅವಕಾಶ ಬಂತು. ಆಮೇಲೆ SP ಲಕ್ಷ್ಮಯ್ಯ ಇದ್ರು, ಅವರು ಚೆನ್ನಾಗಿ ಉಗಿದ ಮೇಲೆ ಆಗ ಬಂದರು ಪೊಲೀಸು. ಯಾರೋ ಬಂದು ಅಷ್ಟೊತ್ತಿಗೆ ಪಾಸ್ ಆಗೋಗಿತ್ತು ಎಲ್ಲ. ಆಗ ನಾವೇ 5 ಟಿಕೆಟ್ಗಳು ಡೇಟ್ ಆಗಿರೋ ಟಿಕೆಟ್ಗಳನ್ನ ಇಟ್ಕೊಟ್ಟು ನಾವು ಏನು ಮಾಡಲಿಲ್ಲ. ಆಯಿತು ನಾವು ಬರೋದೇ ಇಲ್ಲ, ನಾವು ಹೊಲ ಉಳೋ ಕೆಲಸ. ನೀವು ವೈಲೇಷನ್ ಮಾಡಿ ಅವ್ರನ್ನೆಲ್ಲ ಕಳಿಸ್ತಾ ಇದ್ದಾಗ ಡೌಟ್ ಬಂದಾಗ ನಾವು ಬರ್ತೀವಿ. ಆಗ ನಿಮ್ಗೆ ಕೇಳಬಾರ್ದು ಯಾಕೆ ಹಿಡಿತಾ ಇಲ್ಲ ಅಂತ. ಆಗ ನಾವು ಏನಂತೀವಿ, ನೀವೆಲ್ಲ ಸಲಹೆ ತಗೋತೀರಿ ಅಂತೀರಿ. ಆಗ ನಾವು ಆಗಂತೀವಿ, ನಾವು ಆ ಹಿಡಿಯಲ್ಲ ಅಂದ್ರೆ ಆಗಂತೀವಿ ನಾವು. ಆಗ ನಿಮ್ಮ ಮೇಲೆ ನಾವು ಚಾರ್ಜ್ ಮಾಡ್ತೀವಿ ಪೊಲೀಸ್ನವ್ರನ್ನ. ಕೊಡ್ತೀವಿ, ಆ ಬೀದಿ ಬರ್ತೀವಿ. ಇಲ್ಲ ಏನು ಮಾತಾಡಲ್ಲ, ಸರ್ಕಾರನೇ ಉಳಿಸ್ತೀವಿ. ನಿಮ್ಮೇಲೆ ನಿಮ್ಮ ಹಿಡ್ಕೊಳಕೇನ ನಾವಂದ್ರೆ ಡಿವೈಸ್ ಇಲ್ಲಿಂದ ಜಾಸ್ತಿ ಹೋಗ್ಬೇಕು. ತಂದೆ ಅಂತ ಕಾಣ್ತಾ ಇಲ್ಲ ಅಲ್ಲಿ. ಯಾಕೆ ಬಿಟ್ರಿ ಇವರು ಪೊಲೀಸ್ಗಿರಿ ನೀವು ಮಾಡಬೇಕು, ನಾವು ಯಾಕೆ ಮಾಡೋ ಈಗ ಪೊಲೀಸ್ ಈಗ ನಮಗೆ ಬರಲ್ಲ ಅಂದ್ರೆ ನೀವು ಮೈನ್ಸ್ಗೆ ಹಾಗೆ ನಾವು ಹಿಡಿತೀವಿ. ಯಾರ ನೀವೇ ಮಾಡಿ ಮೇಡಮ್, ನೀವು ಮಾಡಿದಾಗ ನಾವು ಮಾಡ್ತೀವಿ. ನೀವು ಮಾಡಿದಾಗ ಪೊಲೀಸು ಕಳ್ಳಾಟ ಆಡಿದಾಗ ನಾವು ಬರ್ತೀವಿ. ಆಗ ನಮ್ಮ ವಸ್ತುಗಳನ್ನ ನಾನೇ ಇಟ್ಕೊಟ್ಟಿದ್ದಲ್ಲ 3-5 ಜನ. ನೀವು ಸ್ನೇಹರಾಜು ಮೇಡಮ್ ಅಂತ ನಾನು ಹೇಳಿಲ್ಲ. ಅವತ್ತು ನಾನು 5 ಇಟ್ಕೊಟ್ಟಿದ್ದೆ. ನನ್ನ ಗಣ್ಣ ಎದುರಿಗೆ 5 ಎಲ್ಲ ದುಡ್ಡು ಕೊಟ್ಟು ಗಣ್ಣ ಯಾಕಂದ್ರೆ ಸುಳ್ಳು ಹೇಳಿವಾ ಇವತ್ತು ಅಂತ ಹೇಳ್ತಾ ಇಲ್ವಲ್ಲ. ನಾವು ನಿಮ್ಮೆ ನಾವು ಸ್ನೇಹರಾಜು DYSP ಅಂತ ಹೇಳ್ತಾ ಇಲ್ವಲ್ಲ ಮೇಡಮ್. ಮತ್ತೆ ಹಳೇದು ಹೇಳ್ಬೇಕಾರೆ ನಿಮಗೆ ನೀವಿಲ್ಲ ಅಂದ್ರೆ ಯಾವುದು ಹಿಡಿದಿಲ್ಲ. ಈಗ ನಾವು ಯಾವತ್ತೂ ಹಿಡಿದಿಲ್ಲ ಅಂತ ಟೈಮ್ ಬಂದಾಗ ನಾವು ಹಿಡಿಯೋಕೆ ಹೋದಾಗ ನಿಮ್ಗೆ ರೆಕಾರ್ಡ್ ತೋರಿಸ್ತೀವಿ. ಅದೇನೇನು ಕಳ್ಳಾಟ ಆಗ್ತೀವಿ ನಮ್ಮ ಗಂಟೆ ನೋಡ್ತೀವಿ, ವಿಡಿಯೋ ಮಾಡಿದ್ವಿ. ಆಯ್ತು ಆಗ ನೀವು ಕೇಸ್ ಹಾಕಿ ಮೇಡಮ್. ನೀವು ಆವಾಗ ಕೇಸ್ ಹಾಕಿ, ನೀವು ಆವಾಗ ನಮ್ಮ ಮೇಲೆ ಕೇಸ್ ಹಾಕಿ ಹಾಕಿ. ನಾವು ರೆಡಿ ಅದಕ್ಕೆ. ನಾವು ಕೇಸ್ ಹಾಕ್ಬಿಡಿ ಅಂತಾನೆ ಕಷ್ಟ. ನೀವು ಕೇಸ್ ಹಾಕಿ ನಾವು ಹಿಡಿತೀವಿ. ನೀವು ಕೇಸ್ ಹಾಕಿ. ಈಗ ರೆಸಾರ್ಟ್ ಬಂಡೀಪುರ ಎಷ್ಟು ಕಲಾಟ ಆಡ್ತಾರೆ, ಯಾಕೆ ನೀವು ಕೇಸ್ಗಳು ಹಾಕಿಲ್ಲ ಅವ್ರಿಗೆ? ಇದೆಲ್ಲ ECSZಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಅಧ್ಯಕ್ಷತೆಯಲ್ಲಿ ಯಾರು ಪರ್ಮಿಷನ್ ತಗೊಂಡಿಲ್ಲ. ಯಾಕೆ ಅವ್ರ ಮೇಲೆ ಏನೋ ಆಕ್ಷನ್ ತಗೋತಾ ಇಲ್ಲ? ಅದ್ಯಾ ಇವ್ರ ಕೈ ತೋರಿಸ್ಬೇಡಿ. ನಾವು ನಮ್ಗೆಲ್ಲ ಬಂದ್ಬಿಡ್ತಾರೆ. ನಾವು ಮೇಡಮ್ ಜಿಲ್ಲಾಡಳಿತ ಅಂದರೆ ಎಕೋ ಸೆನ್ಸಿಟಿವ್ ಇದುವರೆಗೆ ಒಂದು ಮೀಟಿಂಗ್ ಆಗಿಲ್ಲ ಅಲ್ಲಿ. ಅಲ್ಲಿಂದ ಪರ್ಮಿಷನ್ ತಗೊಂಡಿಲ್ಲ. ಮಾಡ್ತಾ ಇಲ್ವಾ? ಒಳಗೆ ಬಾರ್ ಇಲ್ವಾ? ಅದು ಎಕೋ ಟೂರಿಸಮ್ ಆಗುತ್ತಾ ಬಾರಿ ಮಾಡ್ಕೊಂಡ್ರೆ? ನಾವೇನು ಕೇಳೋಗಿಲ್ಲ. ನೀವು ಹಂಗೆ ಹೇಳಿದ್ರೆ ಮೇಡಮ್ ಎಲ್ಲ ಬರ್ತದೆ ನೋಡಿ. ನಮಗೆ ಪೊಲೀಸ್ ಒಂದಲ್ಲ, ರೈತರ ವಿಷಯದಲ್ಲಿ ಎಲ್ಲ ಬರ್ತಾರೆ. ಎಲ್ಲನೂ ಕಷ್ಟ. ಎಲ್ಲಕ್ಕೂ ನೀವೇ ಬರೋರು. ಈಗ ರೆವೆನ್ಯೂ ನೀವು ಇಂಗ್ಲೀಷ್ ಬರ್ತಾರೆ, ನೀವು ಬರ್ತಿದ್ದೀರಿ. ಎಲ್ಲಕ್ಕೂ ನೀವೇ ಬರ್ತಿದ್ದೀರಲ್ಲ, ನಿಮ್ಮನ್ನು ಕೇಳ್ಬರ್ತಾರೆ. ಆಗ ಈಗ ನೀವೇ ಫಸ್ಟ್ ಬರೋರು. ಈಗ ಇಲ್ಲ ನಾ ಮತ್ತೆ ಗಲಾಟೆ ಆಯ್ತಿತ್ತು ಅವತ್ತು. ಗಲಾಟೆ ಆಯ್ತು. ಬರಬೇಡಿ ಇವತ್ತು ಬರಬೇಡಿ. ನಾಳೆ CM ಭೇಟಿ ಮಾಡಿ ನಾವು ಗೆಲ್ತೀರಿ ಅವ್ರನ್ನ. ನಾವು ಮಾತಾಡೋಕ್ಕೆ ಕೊಡೋದಲ್ಲ. ನೀವು ಬರಬೇಡಿ. ನಾಳೆ ಹೋಗಿ ಮಣ್ಣು ಕೊಡ್ತೀವಿ. ನಾವು ಭೇಟಿ ಮಾಡ್ತೀವಿ ಅವ್ರನ್ನ. ನಾವೇನೋ ರಾಕ್ಷಸರ ನಾವು ತಿನ್ಕಣವ ಸಿದ್ದರಾಮಯ್ಯನವರ ಇಲ್ಲ ಹುಲಿ ಕಚ್ಕಣವ ಮಾತಾಡ್ತೀವಿ. ನಾವು ಸಾರ್ ಅಂತ ಗೌರವ ಕೊಟ್ಟು ಮಾತಾಡ್ತೀವಿ. ನಮಗೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಣ ನಮಗೇನಿಲ್ಲ ಮೇಡಮ್. ನೀವು ಇಟ್ಟಿದ್ರಿ 3 ಜನ ಒಪ್ಗಳಿದ್ದೀವಿ. ನಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ತೀವಿ ಅಂದರೆ ಓಕೆ ಮೇಡಮ್. ನಾವೇ ಮುಖ್ಯಮಂತ್ರಿ ಬಗೆಹರಿಸಬೇಕು, ಅವ್ರ ಹತ್ರ ಕಪ್ಪೋಟ ಹಿಡಿಬೇಕು. ಕೆಲಸ ಮಾಡೋದ್ರಲ್ಲಿ ನಾವು ಕಪ್ಪೋಟ ಹಿಡಿಬೇಕು ಅಂದ್ರೆ ನಮ್ಮ ಹಕ್ಕು ಆಗಿದೆ. ಈಗ ಅದೇ ಒಂದು ಟಿಪ್ಪರ್ಗಳ ಕೇರಳಕ್ಕೆ ಹೋಗಿಲ್ಲ. ಈಗ ಎಲ್ಲಿಂದ ನಮ್ಮ ರಾಜ್ಯದ್ದು ನಮ್ಮ ಸಂಪತ್ತು ನಾವು ಬೇರೆ ರಾಜ್ಯಕ್ಕೆ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ತಗೊಳ್ಳಿ, ಕರ್ನಾಟಕದವ್ರಿಗೆ ಕೊಡಿ. ನಾವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಮೇಡಮ್. ಬೇಕು ಅವಶ್ಯಕತೆ ಇದೆ, ಕೊಡಿ. ಒಂದು ಹೋಗುತ್ತೆ, ಇನ್ನೊಂದು ಅಕ್ರಮವಾಗಿ ನಡೀತೀವಿ. ಅರ್ಧ ಎಕರೆ ತಗೊಂಡು 5-6 ಎಕರೆ ಹೊಡಿತೀವಿ. ಈಗ ಮಡಳ್ಳಿ ಜನ ಅದು ಸುಸ್ತ ಆದಾಗ ಇದು ಸರಿ ಇಲ್ಲ ಅಂತ ಸ್ಟಾಪ್ ಮಾಡಿ ಈಗ ಹಿಂದ್ಗಡೆಯಿಂದ ಮಾಡ್ತಾರೆ. ಇಲ್ಲ ಸಂರಕ್ಷಿತವಲ್ಲ, ಸುರಕ್ಷಿತವಲ್ಲ, ಹಿಂದ್ಗಡೆಯಿಂದ ಮಾಡ್ತಾರೆ. ಆ ಥರ ಮೇಡಮ್ ಬೆಟ್ಟಗಳನ್ನೇ ಕರೆಕ್ಟ್ ಮಾಡ್ತಾರೆ. ಗಣಿಗಾರಿಕೆ
ಬೆಟ್ಟನ ಸೃಷ್ಟಿ ಮಾಡೋದು ನಾವು ಸೃಷ್ಟಿ ಮಾಡಿಲ್ಲ ಪ್ರಕೃತಿ ಸೃಷ್ಟಿ ಮಾಡೋದು. ಅದನ್ನ ಓಡಾಡನ್ನ ಹಾಳು ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಥರದ್ದು ಮಾಡಬಾರ್ದು. ಮತ್ತು ನಮಗೆ ಸಫಾರಿಯಿಂದ ನಮಗೆ ಒಂದು ಹೇಳು ಮನೆಗಳು ನಾನು ಎಲ್ಲ ದೇಶದಲ್ಲಿ ನೋಡ್ಕೊಳ್ಳೋ ರೈತರನ್ನ ನಮ್ಮ ದೇಶದಲ್ಲಿ ನೋಡ್ಕೊಳ್ಳೋ ರೈತರು ಅಷ್ಟೇ ನಮಗೆ ಮೇಡಮ್. ಅಲ್ಲಿ ಮೇಡಮ್ 300 ಕ್ಯೂಸೆಕ್ ನೀರು ಅದು ಸುಭಾಷ್ ಪವರ್ ಕಾರ್ಪೊರೇಷನ್ಗೋಸ್ಕರ 1,500 ಕ್ಯೂಸೆಕ್ ಅವನ ಕಡೆಯಿಂದ ಬಿಡ್ತಾರೆ. ಇವರು ಬಲದಂಡಕ್ಕೆ ಬಿಡೋ ನೀರನ್ನ ಸುಭಾಷ್ ಪವರ್ ಕಾರ್ಪೊರೇಷನ್ ಬಿಟ್ಟು ಮಳೆ ಬರ್ತದೆ ನೀರು ನೇರ ಬಿಟ್ಟರೆ ಬರೀ 300 ಕ್ಯೂಸೆಕ್ ತಮಿಳ್ನಾಡಿಗೆ. ಉಳಿದ ನೀರನ್ನ ಬಲದಂಡೆಗೆ ಬಿಡು. ಬಲದಂಡೆ ಬಿಡೋ ನೀರನ್ನೆಲ್ಲ ಸುಭಾಷ್ ಪವರ್ ಕಾರ್ಪೊರೇಷನ್ ಮುಖಾಂತರ ಮಳೆ ಬಿಡ್ತಾರೆ. ಹಾಗಾಗಿ ನಮ್ಮ ಕೆರೆಗಳ ನೀರು ತುಂಬ ಒಂದಷ್ಟು ಬಲದಂಡೆ ನಾಲೆಗಳ ಅವಕ್ಕೆ ತೊಂದರೆ ಆಗ್ತದೆ. ಮುಗು ಡ್ಯಾಮ್ನ ಮೇಲ್ ತೀರ ಮುಗು ಡ್ಯಾಮ್ ನಮಗೆ 285 TMC ಅದರಲ್ಲಿ 250 TMC ಇನ್ನು 32-33 TMC ನೀರು ಬಿಡ್ತಾರೆ ಉತ್ತರದಲ್ಲೇ. ಅದು 35 TMC ನೀರು ಅದು ಒಂದೇ ಮೇಡಮ್. ಎಕೋ ಟೂರಿಸಮ್ ಅಂದರೆ ಮೇಡಮ್ ಗಾಡಿ ತಗೊಳ್ಳೋದು ಎಕೋ ಟೂರಿಸಮ್ ಅಂತ ರೈತರಿಗೆ ಜಾತ್ರೆಗಳಿಗೆ ರೈತರಿಗೆ ಹೋಮ್ ಸ್ಟೇ ರೈತರು ನೋಡಿ ಎಲ್ಲಿ ತಪ್ಪು ಮಾಡ್ತಾರೆ. ಹೋಮ್ ಸ್ಟೇ ರೈತರು ಇದ್ರೆ ಕೊಡಿ. ರೈತರು ನೀವೇ ಮಾಡಬೇಕು ಅನ್ಕೊಂಡು ಆ ಥರ ರೈತರು ಒಂದು 3-4 ಒಂದು ಜಮೀನಲ್ಲಿ ಮಾಡಿದ್ರೆ ರೈತರು ಒಂದು 20 ಗುಂಟೆ ಮನೆ ಕಟ್ಟು ಓಕೆ. ಅವ್ರ ಥರ 1 ಎಕರೆ ತಗೊಂಡು 4 ಎಕರೆ 5 ಎಕರೆ ಮಾಡಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು ಕೃಷಿ ಬಳಸೋದು ಏನು ಅಲ್ಲಿ ಬಳಸಗಳನ್ನ ಮಾಡಿ ಯಾರೋ ರೈತರು ಮಾಡೋದಾಗ ಮೇಡ ಅದನ್ನು ನಿಲ್ಸ್ಬಾರ್ದು. ಅವರು ಕೃಷಿ ಚಟುವಟಿಕೆ ಜೊತೆಗೆ ಮಾಡ್ತಾರೆ. ಅಲ್ಲಿ ಆಮೇಲೆ ಅಲ್ಲಿ ಸ್ಪಷ್ಟವಾಗಿದೆ ಇದರಲ್ಲಿ ಅವ್ರಿಗೆ ಎಲಿನೇಷನ್ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ, ಮಾಡಬಾರ್ದು ಅಂತ ಇಲ್ಲ. ಅದ್ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ನೋಡಿ ಅವ್ರು ಕೊಡಬೇಕು ಅಂತ ಎಲಿನೇಟ್ ಮಾಡಬೇಕು ಅನ್ನೋದಿದೆ ಸರ್. ಅವ್ರು ಮಾಡಬೇಡಿ ಅಂತ ಹೇಳಿಲ್ಲ ಮೇಡಮ್. ಮತ್ತೆ ಮಾಹಿತಿ ಇದ್ದಾಗ ನಾವು ಹಾಗೆ ನಾವೇ ಟ್ರೀಟ್ಮೆಂಟ್ ನೋಡಿದಾಗ 3-4 ಡೇಟ್ ಆಗ ನಾನೇ ಅಲ್ಲ ಹೇಗೋಟಿ ಆ ಥರ ಏನಾಗ ಪ್ರಜಾಪ್ರಭುತ್ವದಲ್ಲಿ ನಮ್ಮದು ಸೊತ್ತನ್ನ ನೈಸರ್ಗಿಕ ಸಂಪತ್ತು ತಡೆ ಅಂತ ನನಗೆ ಅವ್ರನ್ನ ಹೊಡೆಯೋದು ಬಡಿಯೋದು ಅಲ್ವಾ ಸರ್. ನಾವು ಅವ್ರನ್ನ ಬೈಯೋದು ಗೀಯೋದು ಮಾಡೋದು ಓಕೆ, ಅದು ಕಾನೂನು ಅಪರಾಧ. ನಮಗೆ ಡೌಟ್ ಬರ್ತದೆ ನೀವು ಯಾರು ಇರಲ್ಲ ಆ ಟೈಮಲ್ಲಿ ನಾನು ರಕ್ಷಣೆ ಮಾಡ್ಕೊಬಾರ್ದಲ್ಲ ನಮ್ಮ ತಪ್ಪಲ್ಲ. ಮಾರಲ್ ಪೊಲೀಸಿಂಗ್ ಮಾಡೋಕ್ಕೆ ಅವಕಾಶ ಇದೆ. ಮಾರಲ್ ಪೊಲೀಸಿಂಗ್ ಮಾಡೋಕ್ಕೆ ಯಾರಿಗೂ ಅವಕಾಶ ಇಲ್ಲ. ಮಾರಲ್ ಪೊಲೀಸಿಂಗ್ ಮಾಡಬಾರ್ದಲ್ಲ. ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ ಸ್ಟಾಪ್ ಮಾಡ್ತೀವಿ. ಅಲ್ಲ ನಾವಲ್ಲ ಈಗ ನೀವು ಯಾರು ಇರಲ್ಲ ಹೋಗ್ತಾ ಇಲ್ಲ ಗಾಡಿ ನಾವು ಹಿಡಿದು ಕೇಳಿದೀನಿ ಸರ್ ತಪ್ಪಾಗ ಅದು ಸರಿಯಾಗಿರೋದಾಗ ನಮ್ಮ ಮೇಲೆ ತಪ್ಪು ಮೇಡಮ್. ಮೇಡಮ್ ಅಲ್ಲ ಮೇಡಮ್ ನಾನು ಕಣ್ಣಿಗೆ ದುಡ್ಡು ಇಸ್ಕೊಂಡು ಬಿಟ್ಟಿದ್ದು ನಾವು ಹಿಡಿದಿದ್ದು
ನಮ್ಗೆ ನೋಡಿ ನಮ್ಮ ಎದುರಿಗೆ ಇವಾಗ ಅಂತ ಹೇಳಿ, ಇವಾಗ ಅಂತ ಹೇಳಿ. ಅಲ್ಲ ಸರ್ ಇದು ಆ ತರ ನಾವು ನೋಡ್ತೀವಿ 200 ದುಡ್ಡು ಇಸ್ಕೊಂಡು ಬಿಟ್ಟಾಗ ಸರ್ 200 ಮೇಡಮ್ ದುಡ್ಡು ಇಸ್ಕೊಂಡು ಬಿಟ್ಟಾಗ 130 ಇಳಿದಿದೆ. ಎಲ್ಲ ಚೆಕ್ ಮಾಡಿ ನಡೀತಾ ಇದೆ. ಇಸ್ಕೊಂಡು ಬಿಟ್ಟಾಗ ನಮ್ಮ ಕಣ್ಣಲ್ಲಿ ಕಂಡಾಗ ನಾವು ಅದನ್ನ ತಡೀತೀವಿ. ನಿಮ್ಗೆ ಅದ್ರ ಮಾಹಿತಿ ಕೊಡೋದು ನಾವು ಜನಸಾಮಾನ್ಯ ಇಲ್ಲ ಅಂದ್ರೆ ಮಾಹಿತಿನೂ ಕೊಡ್ತೀವಿ, ನೀವು ತಕ್ಷಣ ಇರಲ್ಲ, ಗಾಡಿ ಪಾಸ್ ಆಗುತ್ತಿಲ್ಲ, ಆಗ ನಾವು ಹಿಡಿದು ನಿಲ್ಲಿಸ್ತೀವಿ ಅಲ್ಲಿ. ಗಾಡಿ ಪಾಸ್ ನಂಬರ್ ಇರೋರು ಏನಿದ್ರು ಇಲ್ಲಿ ಯಾವ ವೇಟ್ ಗೊತ್ತಾಗುತ್ತಲ್ಲ ಸರ್ ಆದ್ಮೇಲೆ ಅದು ನಾವು ಬರಲ್ಲ ಎಲ್ಲ ಮಾಡಿದ್ಮೇಲೆ ನಾವು ಎಲ್ಲ ಬರ್ತೀವಿ ನಾವು ಸರ್. ನಾವು ಅವ್ರಿಗೆ ತಪ್ಪು ಹೊಡೆಯಲಿ ಒಪ್ಪು ನಿಮಗೆಲ್ಲ ಇಲ್ಲ ಸಸ್ಪೆಂಡ್ ಮಾಡ್ತೀವಿ. ಈಗ ನೀವು ನಮ್ಮ ಬಿಡಲ್ಲ ಸೆಟ್ ಆಗ್ತೀವಿ ಇಷ್ಟೇ ಜನ ಬನ್ನಿ ಅವರು ರೀಸನಿಗೆ ಹೋಗ್ಬೇಕು. ಇಲ್ಲಿ ಬಂದಿರೋ ಸಿ ಎಮ್ ಸ್ವಲ್ಪ ಮಾತಾಡ್ಬೋದು, ಗೊತ್ತಾರ ಅವರು ನೀವು ಹೇಳಿದ್ರೆ ಟೀಚರ್ ಸೇಫ್ಟಿ ಅಂತ ಅಷ್ಟೇ ಕೂತ್ಕೊಂಡು ಮಾತಾಡ್ಬೋದು. ಏನು ಅವರು ಫ್ರೀಡಮ್ ಇದೋ ಫ್ರೀಡಮ್ ಬಂದಿದ್ದಾರೆ ಈಗ ನೀವೇ ಮಾತಾಡಿ ಮೇಡಮ್, ನಮ್ಗೆ ಅವಶ್ಯಕತೆ ಇಲ್ಲ, ನಮ್ಗೆ ಉಸ್ತುವಾರಿ ನೀವು ಇದರಿದೆಯೋ ನಮ್ಮ ಜಿಲ್ಲೆಯಲ್ಲಿ ಆಗ ಹೋಗ್ಕೊಳ್ಳಿ ನೀವು ಬಂದು ರೈಟಿಂಗ್ ಮಾಡೋದು ಆಗ್ತದೆ. ಈಗ ಕುಮಾರ್ ಪುಷ್ಕರ್ ಇದ್ದಿಲ್ಲ, ಅವ್ರು ಇವತ್ತು ಕೊಳ್ಳೇಗಾಲ ಅನ್ನೋದು ಬೆಳಿಗಾಲಕ್ಕೆ ನಡೀತಾ ಇಲ್ಲ. ಅದು ಕಾರಣ ಕುಮಾರ್ ಪುಷ್ಕರ್ ಅವತ್ತಿನ ಡಿ ಎಫ್ ಕೊಳ್ಳೇಗಾಲ ಅನ್ನೋರು ಅವತ್ತು ಮೈಸೂರು ಜಿಲ್ಲೆ ಇತ್ತು, ಅವತ್ತು ಇವತ್ತು ಗಣಿಗಾರಿಕೆ ಕೊಳ್ಳೇಗಾಲ ಅವತ್ತು ತೆಂಗಿನೂ ಗಣಿಗಾರಿಕೆ ಇತ್ತು, ರೋಡ್ ಕೇಳ್ತಾ ಇದ್ದೀವಿ ಅಲ್ಲಿ ಗಣಿಗಾರಿಕೆ ಇತ್ತು. ಹಾಗಾಗಿ ನೀವೇ ಇದ್ದಾರೆ ಮೇಡಮ್, ಇಷ್ಟು ನಾವು ಹೇಳಿದಷ್ಟು ಮಾಡಿ ಉಳ್ಳೋ ಸಮಸ್ಯೆಗಳಿದೆ. ನೀವು ನಾವು ಕೂತ್ಕೊಂಡು ಮಾತಾಡ್ತೀವಿ ಪಾಲಿಸಿಗೆ ಕೇರಳಕ್ಕೆ ಎಷ್ಟು ಬೇಕು ಒಳಗೆ ಮಾಡಿ ನಿಲ್ಲಿಸ್ಬೇಕು ಮೇಡಮ್. ಆಗ ಸರ್ಕಾರ ನಿಮ್ಮ ಕಡೆ ಆಗ ನಮಗೆ ಬಿಡಿ, ನಾವು ಇರ್ತೀವಿ ಅವ್ರನ್ನ, ನೀವು ನಮ್ಮ ಕಳಿಸಿದ್ದಾರೆ. ರಂಗಪ್ಪಂದು ಮಾತಾಡಿದ್ರೆ ಮೇಡಮ್ ಇಲ್ಲಿ ಸಂಪತ್ತು ಬೇಡ, ನೀವು ನಮ್ಮಲ್ಲಿ ಕೊಡಿ, ನಾವು ಚಾಮರಾಜನಗರ ಕೊಡಬೇಡಿ, ಮನೆ ಕಟ್ಟೋರು ಕೊಡಬೇಡಿ, ಮುಂದೆ ಹೋಗ್ತದೆ ಲೈಫ್ ಇದೆ. ಆಮೇಲೆ 30% ಜಮೀನೆಲ್ಲ ಕೊಟ್ಬಿಟ್ಟು ನಮಗೆ 20% ಕೊಟ್ಟು ನೆಕ್ಸ್ಟ್ ಟೈಮ್ ಮೇಲೆ ಐವರೇ ಬಂದಿಟ್ಟಿರ್ತಾರೆ. ವೇಣುಗೋಪಾಲ್ಗೆ ಹೋಗ್ಬಿಟ್ಟಾಗಿಲ್ಲ, ನೆಕ್ಸ್ಟ್ ಟೈಮ್ ಕೇರಳ ಎಮ್ ಎಲ್ ಎನೇ ಮಾಡಿ ಗಣೇಶ ಸಿಕ್ಕಲ್ಲ, ಅವರೇ ಬರ್ತಾರೆ ನೆಕ್ಸ್ಟ್ ಟೈಮ್ ಮೇಲೆ ನಿಂತ್ಕೊಳ್ಳಿ. ಅದು ರಾಜಕೀಯ ಆಗುತ್ತೆ. ಅದು ಇರಲಿ, ನೀವು 30% ತಗೊಂಡ್ರೆ ಜಮೀನು ತಗೊಂಡಿದ್ರೆ 20% ತಗೊಂಡ್ರೆ ಅವರೇ ಆಡಳಿತ ಆಗುತ್ತೆ ಕುಡಿಪೇಟೆ, ಆಗ ಅವರೇ ಬಂದು ನಿಂತ್ಕೋಬೋದು. ಆಗ ನಾವೇನು ಕೇಳೋಕ್ಕಾಗಲ್ಲ. ಮುಂದೆ ಫ್ಯೂಚರ್ನ ಹೇಳೋದು ಅದೇ ನೀವು ಬೇಡಿ, ನಾನು ನಿಮ್ಗೆ ಹೇಳೋದು ತಗೋಬೇಡಿ, ಅದು ನಮ್ಮ ಒಂದು ಮುಂದೆ ಗೊತ್ತಾಗುತ್ತೆ. ಇವರು ಡೈರೆಕ್ಷನ್ ಕೊಡ್ತಿದ್ದೀವಿ. ಮೇಡಮ್ ಮಂಡ್ಯದಲ್ಲಿ DC ತಿಳಿಸಿದ್ದಾರೆ, ನೀವೇ ಆಕ್ಷನ್ ತಗೋಬೇಕು. ಮುಖ್ಯಮಂತ್ರಿನ ಕೇಳಬೇಕಾಗಿಲ್ಲ, ಅಮ್ಮ ಅಂದರೆ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ. ಈಗ ಹರ್ಷಗ್ ಹೋಗ್ತಾ ಇದ್ರು, ಕೆಲಸ ಮಾಡಿದ್ದಾರೆ, ಮಿನಿಸ್ಟ್ರಿ ಮುಖ್ಯದ ಮೇಲೆ ಫೈಲಿಸ್ಬೋದು. ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದೀನಿ. ನೀವು ಮನಸ್ಸು ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು. ನೀವು ವಜಾ ಮಾಡಿ ಮೇಡಮ್, ಮಂಡ್ಯದಲ್ಲಿ ಮಾಡಿದ್ರಲ್ಲ ಕೇಳಿ, ಫೋನ್ ಮಾಡಿ DC ಅವ್ರನ್ನ, ಅವ್ರು ಕೆಲವು ಏರಿಯಲ್ಲೆಲ್ಲ ವಜಾ ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ ಅವರು. ಯಾವ ಕುಮಾರಸ್ವಾಮಿ ಅವರು ಕೇರ್ ಮಾಡಿಲ್ಲ, ಅವರಲ್ಲಿ ಆಕ್ಷನ್ ತಗೊಂಡಿದ್ದಾರೆ. ನಾನು ಯಾಕಂದ್ರೆ ನನ್ನ ಸ್ನೇಹಿತರು ಇದರಲ್ಲಿ ನೀವೇನಿಲ್ಲ, ಅವು ಐಟು ತುಂಬ್ಕೊಂಡು ಐತಾರಲ್ಲ ಸರ್, ನೀವು ಅಷ್ಟೇ ತಗೊಂಡ್ರೆ ಟಿಪ್ಪರ್ಗಳು ಬರಲ್ಲ. ಓವರ್ಲೋಡ್ ತಗೊಂಡ್ರೆ ಮೇಡಮ್, ನೀವು ಓವರ್ಲೋಡ್ ತಗೊಂಡ್ರೆ ಆಕ್ಷನ್ ಅವ್ರ ಅಧಿಕಾರ ಟ್ರಾನ್ಸ್ಫರ್ ಮಾಡೋದು ಅಷ್ಟೇ, ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಮೊದಲಿನ DC-ಗೆ ದುಡ್ಡಿಗೆ ಬ್ಲಾಕ್ ಮಾಡಿದ್ರು, ಈಗ ಬಂದು ಹಿಂದಿದ್ದವರು ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಪ್ರಾಬ್ಲಮ್ ಆಗಿದೆ ಮೇಡಮ್. ಕೇರಳದಲ್ಲಿ ಯಾವುದೇ ಗಡಿ ಸಂಪತ್ತುಗಳನ್ನ ಅವಕಾಶ ಕೊಟ್ಟಿಲ್ಲ. ಅದೇ ನಮ್ಮ ಗುಂಡ್ಲುಪೇಟೆಯಿಂದ ಯಾಕೆ ಹೋಗ್ಬೇಕು? ಇಲ್ಲ, ಅವ್ರು ಏನು ಮೇಡಮ್, ಅವರು ಮ್ಯಾನೇಜ್ಮೆಂಟ್ ತೋರಿಸಿದ್ದಾರೆ, ಅವರು ನಮಗೆ ಸೂಕ್ತವಾದ ಮಾಹಿತಿ ಕೊಟ್ಟಿಲ್ಲ. ಅವ್ರು ತೋರಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ಬೆಟ್ಟು ತೋರಿಸಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಕೃಷಿ ಆಗಿದ್ರೆ ಅದೇ ಬಿಡ್ತಾರೆ. ಕಂಟಿನ್ಯೂಸ್ಲಿ ಬಿಡಿ ಅಂತ ಅಷ್ಟೇ. ಏನೋ ಇದು ಮಾಡ್ತಾ ಇಲ್ವಲ್ಲ, ಕಂಟಿನ್ಯೂಸ್ಲಿ ಬಿಡಕ್ಕೆ. ಅದೇ ಮೇಡಮ್, ಸಿದ್ದರಾಮಯ್ಯ ಇರೋ ಗಂಟೆ ಅವರು ಹೋದ್ಮೇಲೆ ಇಲ್ಲ. ಅದೇ ಮೇಡಮ್, ಸಿದ್ದರಾಮಯ್ಯ ಸರ್ ಇರೋ ಗಂಟೆ ಬಿಡ್ತಾರೆ, ಅವ್ರು ಹೋದ್ಮೇಲೆ ಆಫ್ ಮಾಡ್ತಾರೆ ಅಷ್ಟೇ. ಇದ್ಯಾವ ಕಾನೂನು ಇದು? ಇದು ಮಲ್ತಾ ಜೋರಣೆ ಗುಳ್ಪಡದಾಗ ಮಾಡ್ತಾ ಇರೋದು. ಅವ್ರು ನೀರು ಬಿಡ 3 ಗಂಟೆ ಮಳೆ ಬರೋ ಗಂಟೆ ಬುದ್ಧ ಪೂಜೆ ಮಾಡ್ತಾರೆ. ನಾವು ಫೋಟೋ ನಾನು ನೀರು ಕುಡ್ತೀನಿ ಅಂತ ನಮ್ಗೆ ಆಶ್ವಾಸನೆ ಕೊಡಿ, ನಾವು ನಿಮ್ಮನ್ನು ಕೇಳ್ತೀವಿ.
ಈಗ ಆನ್ ಮಾಡ್ರ ಮೋಟರ್ ನಿಲ್ಸಲ್ಲ ಅಂತ ಆಶ್ವಾಸನೆ ಕೊಡಿ. ಈಗ ನಾವು ನೀರು ಕೇಳಿದ್ರೆ ಮೋಟರ್ ಕೆಟ್ಟದಂತ ಅವ್ರು ಕೇಳಿದ್ರೆ ಮೋಟರ್ ಕೆಟ್ಟದಲ್ಲ. ಇವತ್ತು ಮೋಟರ್ ಕೆಟ್ಟಿಲ್ವಾ? ಶಾಸಕರು ಹೇಳಿದ್ರು ಡಿಸೆಂಬರ್ ಅಲ್ಲಿ ಬೆಂಗಳೂರಿಗೆ 340 ಮೇಡಮ್. ಓಕೆ, ಕೆರೆಗಳಿಗೆ ನೀರು ಕುಡಿದೇ ಹೋದ್ರೆ MLAಗಂತೂ ನಾವು ಕಟ್ಕೊಂಡೆ, ಆಮೇಲೆ ನೀವು ಬರಬಾರ್ದು. ಓಕೆ, ಅದೇ ನೀವು ಆಯ್ತಲ್ಲ, ಮಾಡಿ ನೀರು ಕುಡಿಸಿ, ಎಲ್ಲರೂ ಕುಡಿಸಿ. ಇಲ್ಲೇ ನಾವು ಇನ್ನೂ ಏನೇನು ಕೆರೆಗಳಿದೆ ಇನ್ನೊಂದು ಸ್ಟೇಜ್ ಮಾಡಬೇಕಾ? ಇನ್ನೊಂದು ಸ್ಟೇಜ್ ಮಾಡಬೇಕು. ಒಂದು ಹುಡುಗ ಡ್ಯಾಮ್ನ ಜಾಸ್ತಿ ಮಾಡಿದ್ರೆ ಮೇಡಮ್ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೇಡಮ್. ಅದು ನಡೀತಾನೆ ಇಲ್ಲ. ಎಲ್ಲ ಗ್ರಾವಿಟೇಷನ್ ಇವೆಲ್ಲ 30 ಜೀವ ಐತೆ, ಆಟಲ್ಲಿ ಒಂದು ಶಾಶ್ವತ ಪರಿಹಾರಗಳು ಆಗುತ್ತದೆ. ಕುಡಿಯೋ ನೀರೆಲ್ಲ ನೋಡಿ ನಾಳೆ 25 ನೀವು ಆಯ್ತು ಒಂದು ತಿಂಗಳ ಟೈಮ್ ತರಲಿ ಚಿಕ್ಕವರಿಗೆ, ಮತ್ತೆ ಅಲ್ಲಿ ಹೋಗೋದು ಗಣಿಗಾರಿಕೆ ಹೋಗೋದು. ನಮ್ಮ ಕಡೆ ಸ್ವಲ್ಪ ನಮ್ಮಲ್ಲೇ ಎಲ್ಲೆಲ್ಲಿ ಒತ್ತುವರಿ ಆಗ್ತದೆ. ನಾವು ಇಲ್ಲಿ ಕೂತ್ಕೊಂಡು ಏನು ಮುಖ್ಯಮಂತ್ರಿ ಬರೋವರೆಗೆ ಒಂಚೂರು ಇದೆ ಹಾಗೆ ಹೋಗಿದೆ. ಎಲ್ಲವೂ ನಾವು ನಿಮಗಿದೆ ಮೇಡಮ್. ಅವ್ರಿಗೆ ಇಲ್ಲ. ಈಗ ನೀವು ಡೈರೆಕ್ಟ್ ನೋಡಿ ಎಲ್ಲ ಲೂಟಿ ಹೊಡೆದ್ಮೇಲೆ ಏನು ಅನುಕೂಲ ಆಗುತ್ತೆ ಮೇಡಮ್. ಈಗ ಅಲ್ಲಿ ಗುಡ್ಡ ಕುಸಿತಾ ಇತ್ತು, ಈಗಲೇ ಬರ ನಿಮಗೆ 47-50 ಡಿಗ್ರಿ ಬರ್ತಾ ಇದೆ. ಇಷ್ಟೆಲ್ಲ ಪ್ರಕೃತಿ ಸಂಪತ್ತು ಹಾಳಾದ್ರೆ ಎಲ್ಲಿ ಮೇಡಮ್ ಉದಾರ ನಮ್ಮದು? ನೀವು ಇರೋಕ್ಕಾಗಲ್ಲ, ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಚೆಂಡು ಮಲ್ಲಿಗೆ ಫ್ಯಾಕ್ಟ್ರಿ, ಚೆಂಡು ಮಲ್ಲಿಗೆ ಪ್ರಯತ್ನ ಮಾಡಿ ಮ್ಯಾಕ್ಸಿಮಮ್ ನಿಲ್ಸ್ಬಿಡ್ಬೇಕು. ಎಲ್ಲೆಲ್ಲೋ ನಿಲ್ಸ್ಬಿಟ್ರೆ ನಮ್ಮ ನಗರದಲ್ಲಿ ನಿಲ್ಸಕ್ಕಾಗಲ್ಲ. ನಿಲ್ಸ್ಬೋದು. ಮಾತಾಡಿ ಒಳ್ಳೆ ಕೆಲಸ. ಡೈರೆಕ್ಟ್ ಈಗ ಫೋನ್ ತಗೊಳ್ತಾ ಇದ್ದೆ, ಅವ್ರ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ನಾನು ಅವ್ರ ಜೊತೆ ಮಾತಾಡ್ತೀನಿ. ನಮ್ದು ಎಸ್ಪೆಷಲಿ ಚಾಮರಾಜನಗರಲ್ಲಿ ಏನಿದೆ ಅದನ್ನ ಆದಷ್ಟು ಗಣಿಗಾರಿಕೆಗೆ ಯಾವುದನ್ನು ಅನುಮೋದನೆ ಕೊಡಬೇಡಿ ಅಂತಲೇ ದಯವಿಟ್ಟು ಆಯ್ತು, ಕುತ್ಕೊಂಡಿರಿ. ಮೇಡಮ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಸಮಸ್ಯೆಗಳನ್ನೆಲ್ಲ ನಾನು ಇಲ್ಲಿ ಮಾತಾಡ್ಬಿಟ್ಟು ಬಗೆಹರಿಸ್ತೀನಿ. ಶಾಸಕರೇ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಸಂಚಾರಿ ಪೊಲೀಸ್ ಠಾಣೆನ ಆದೇಶ ತಗೊಂಡ್ಬಂದಿದ್ದಾರೆ. ಅಲ್ಲಲ್ಲ ಅದೇ ನಿಮ್ಗೆ ಒಂಚೂರು ಕಂಟಿನ್ಯೂ ಮಾಡ್ತೀನಿ ಮೇಡಮ್. ಸಂಚಾರಿ ಪೊಲೀಸ್ ಠಾಣೆ ಗುಂಡ್ಲುಪೇಟೆ ತಂದಿದ್ದಾರೆ. ಅದು ಗುಂಡ್ಲುಪೇಟೆಯಲ್ಲಿ ಸಂಚಾರಿ ಪೊಲೀಸ್ ಸ್ಟೇಷನ್ ಆಗಿ ಪೊಲೀಸ್ ಠಾಣೆ ಆಗಿ ಅವರು ಅದನ್ನ ಓಪನ್ ಮಾಡಿದ್ಮೇಲೆ ಸರ್ ಸಾರ್ವಜನಿಕರನ್ನ ಹಿಡಿದು ಫೈನ್ ಹಾಕೋದು ಇನ್ನೊಂದು ಅದನ್ನ ಅವಾಗಲೇ ಮಾಡಲಿ ಸರ್. ಇವಾಗ ಯಾರು ಎಲ್ಲೂ ಹಿಡಿದು ತೊಂದರೆ ಮಾಡಿ ಮಾಡೋದು ಬೇಡ. ಯಾಕಂದ್ರೆ ಮಾನ್ಯ DYSP ಮೇಡಮ್ ಕೇಳಿ, ಇನ್ನೊಬ್ರು ಕೇಳಿ, ಲಾರಿಯವ್ರು ಹಿಡಿಯೋದು ಬೇಡ, ಬೈಕ್ನವ್ರು ಹಿಡ್ರಿ, ಕಾರ್ನವ್ರು ಹಿಡ್ರಿ, ಈ ಥರದವ್ರು ಹಿಡಿದು ಫೈನ್ ಹಾಕ್ತಾರೆ. ದೊಡ್ಡ ಲಾರಿಯವ್ರು ಕೇಳಿದ್ರೆ ನಮಗೆ ಬರಲ್ಲ, RTO ಬರ್ತಾರೆ ಅಂತಂದ್ರೆ. ಅದಕ್ಕೆ ಸರ್ ನಮ್ಗೆ ಸಂಚಾರಿ ಪೊಲೀಸ್ ಠಾಣೆ ಆಗೋರಿಗೆ ಈ ಪೊಲೀಸ್ನವರು ಅದನ್ನ ಇಲ್ಲಿ ಸಾಮಾನ್ಯ ಜನರು, ರೈತರು, ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಟ್ಟಿಲ್ಲ? ಅಲ್ಲ ಈಗ ಟಿಪ್ಪರ್ ಹಿಡಿತಾನೆ ಇಲ್ಲ ಪೊಲೀಸ್ನವರು, ನಾವೇ ಪೊಲೀಸರು ಸರ್. ಮೇಡಮ್ ನಿಮ್ಮ ಹೆಸರು ಏನು ಗುಂಡ್ಲುಪೇಟೆಯಲ್ಲಿ ಗಣಿಗಾರಿಕೆ, ಟಿಪ್ಪರ್ ಹಾವಳಿ, ಕುಡಿಯ ನೀರು, ಕೆರೆ ಕಟ್ಟೆಗಳ ನೀರು ತುಂಬಿಸೋ ವಿಷಯ, ಕಗ್ಗಲದುಂಡಿ, ಚೆಂಡುಮಲ್ಲಿಗೆ ಫ್ಯಾಕ್ಟ್ರಿ, ಎಲ್ಲ ರೆಸಾರ್ಟು ಮತ್ತು ಸಫಾರಿ ಎಲ್ಲ ವಿಷಯ ಇಟ್ಕೊಂಡು ಅಹೋರಾತ್ರಿ 13 ದಿನಗಂಟೆ ನಾವು ಅಹೋರಾತ್ರಿ ಧರಣಿಯ ಸತ್ಯಾಗ್ರಹ ಚಳವಳಿ ಪ್ರಾರಂಭಿಸಿದೆವು. ಸ್ಥಳಕ್ಕೆ ಏನು ಜಿಲ್ಲಾಧಿಕಾರಿಗಳು SP ಅವರು ಬಂದು ನಾವು ಇದನ್ನು ಎಲ್ಲ
ಸಭೆಗಳನ್ನ ಕರೆದು ನಿಮಗೆ ಹಂತವಾಗಿ ನಾವು ಕೇರಳಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಂಪತ್ತನ್ನು ಕೇರಳಕ್ಕೆ ಕೊಡಬಾರ್ದು, ಮತ್ತು ಟಿಪ್ಪರ್ ಹಾವಳಿಗಳನ್ನ ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡಿದಾಗ ನಾವು ಡೈರೆಕ್ಟ್ರಿಗೆ ಲೆಟರ್ ಬರೆದಿದ್ದೀವಿ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಾವು ಕೇರಳಕ್ಕೆ ಹೋಗೋ ಏನು ಗಣಿಗಾರಿಕೆ ಮತ್ತು ಕ್ರಷರ್ಗಳನ್ನ ತಡಿತೀವಿ. ಜೊತೆ ಇಲ್ಲಿಗಲ್ ಏನು ಗಣಿಗೆ ನಡೀತಾ ಇವೆ ಅವನ್ನು ಸಹ ನಿಲ್ಲಿಸ್ತೀವಿ. ಜೊತೆಗೆ ಕೆರೆಗಳಿಗೆ ಮುಂದಿನ ವಾರದಲ್ಲಿ ನಾವು CNN ಸಭೆ ಕರೆದು ನಿರಂತರವಾಗಿ ನಿಮಗೆ ನೀರು ಬಿಡೋ ಅಂತ ಒಂದು ಕಾರ್ಯಕ್ರಮವನ್ನು ಸಹ ಮಾಡ್ತೀವಿ. ಹಾಗಾಗಿ ಕಗ್ಗಲದುಂಡಿ ಫ್ಯಾಕ್ಟ್ರಿ ಇರ್ಬೋದು, ಮತ್ತು ಸಫಾರಿ ಈಗಾಗಲೇ ಅದು ಕೋರ್ಟಲ್ಲಿದೆ. ಹಾಗಾಗಿ ರೆಸಾರ್ಟು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿ 1 ವಾರ ಟೈಮ್ ತಗೊಂಡಿರೋ ಜಿಲ್ಲಾಧಿಕಾರಿಗಳು. ಹಾಗಾಗಿ ನಮ್ಮ ಉದ್ದೇಶ CM ಕಪ್ಪೋಟ ಹಿಡಿಬೇಕು, ಉಸ್ತುವಾರಿ ಸಚಿವರು ಆಗಲ್ಲ, ಸಮಸ್ಯೆ ಬಗೆಹರಿಯೋದು. ಹಾಗಾಗಿ 1 ವಾರ 10 ದಿನ ಟೈಮ್ ಕೊಟ್ಟಿದ್ವಿ. ಜೊತೆಗೆ ಏನು ಬಂಡೀಪುರ ಫಾರೆಸ್ಟ್ ಇಲಾಖೆಯಲ್ಲಿ ಏನು ಒಂದು ಮಲ್ಲೇಶು, ಮಹಾದೇವು, ಮತ್ತು ನವೀನು, ಪುನೀತ್ ಇವೆಲ್ಲ 10 ವರ್ಷದಿಂದ ಇಲ್ಲೇ ಜಾಂಡ ಹಾಕಿದ್ದಾರೆ. ಅವ್ರನ್ನೂ ಸಹ ಟ್ರಾನ್ಸ್ಫರ್ ಮಾಡಿಸ್ಬೇಕು, ಸರ್ಕಾರಕ್ಕೆ ಬರೀಬೇಕು ಅಂತ ಹೇಳಿದ್ದೀವಿ. ಅದು 1 ವಾರ ಅದಕ್ಕೆ ಟೈಮ್ ಕೊಟ್ಟಿದ್ದೀವಿ. 1 ವಾರ ಇಲ್ಲ ಅಂದರೆ ಮೇ 1st ವೀಕಲ್ಲಿ ಗುಂಡಲಪೇಟೆಯಿಂದ ಬಂಡೀಪುರದವರೆಗೆ ಪಾದಯಾತ್ರೆ ಮಾಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಒತ್ತಾಯಿಸ್ತೀವಿ.